ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾಯ 1ನೇ ಅಧ್ಯಾಯ 23ನೇ ವಚನ. ಈಗೋ ಒಬ್ಬ ಕನ್ನಿಕೆಯ ಗರ್ಭಿಣಿಯಾಗಿ ಮಗನನ್ನು ಹಡೆದವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಒಂದು ಕನ್ನಿಕೆಯ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದಕ್ಕೆ ಅವ್ರ ಹೆಸರೇನಿಟ್ಟರು ಇಮ್ಮಾನುವೇಲ್ ಅಂತ ಹೇಳಿದ್ರು. ಮರಿಯಾಳ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದಕ್ಕೆ ಅವ್ರ ದೇವ್ರ ಹೆಸರೇನಿತ್ತು ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಅರ್ಥ. ಅದಕ್ಕೆ ದೇವರು ಯಾವಾಗಲೂ ನಮ್ಮ ಜೊತೆ ಇರುವಂಥವ್ರಾಗಿದ್ದಾರೆ, ನಮ್ಮೊಳಗೆ ಇರುವಂಥವ್ರಾಗಿದ್ದಾರೆ. ನಾವು ಎಲ್ಲಿ ಹುಡುಕೋದು ಬೇಡ. ನಾವು ಸತ್ಯವೇದದಲ್ಲಿ ನಾವು ಓದ್ಕೊಂಡಾಗ ನಮಗೆ ದೇವ್ರು ಏನು ಮಾಡ್ತಾರೆ, ಎಲ್ಲ ಆಲೋಚನೆ ಕೊಡುವಂಥ ದೇವರಾಗಿದೆ. ಯಾಕಂದರೆ ನಮ್ಮ ದೇವರು ನಮ್ಮ ಜೊತೆ ಇರೋರಾಗಿದ್ದಾರೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಜೊತೆನೇ ನಮ್ಮ ಸಂಗಡನೇ ಇರ್ತಾರಂತೆ. ಇದು ಎಲ್ಲ ನಮ್ಮ ಏನೇನು ಆಲೋಚನೆಗಳು ಬೇಕು, ನಮಗೆ ಏನೇನು ಆಗಬೇಕು ಅದೆಲ್ಲ ದೇವ್ರು ನಮ್ಮನ್ನು ಒದಗಿಸ್ಕೊಡುವಂಥ ದೇವರಾಗಿದ್ದಾರೆ. ಯಾಕಂತಂದರೆ ಜೊತೆ ಇದ್ದ ಮೇಲೆ, ನಮ್ಮ ಸಂಗಡ ಇದ್ದ ಮೇಲೆ ಪ್ರತಿಯೊಂದು ಕಾರ್ಯಗಳು ಅವರು ನೋಡುವಂಥವ್ರಾಗಿದ್ದಾರೆ, ನಡೆಸುವಂಥವ್ರಾಗಿದ್ದಾರೆ. ನಮ್ಮನ್ನು ಪ್ರತಿಯೊಂದು ಕಾರ್ಯದಲ್ಲಿ ಜಯ ಕೊಡುವಂಥ ದೇವರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ಅವ್ರ ಹೆಸರು ಇಮ್ಮಾನುವೇಲ್ ಅಂತ ಅರ್ಥ. ದೇವ್ರು ನಮ್ಮ ಸ್ತೋತ್ರ. ಅದಕ್ಕೆ ದೇವ್ರು ಯಾವಾಗಲೂ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಈ ದಿನಗಳಲ್ಲಿ ಯಾರು ಹೆದರೋದು ಬೇಡ. ಯಾಕಂದರೆ ದೇವ್ರು ನಮ್ಮ ಜೊತೆ ಇದ್ದಾಗೆ ನಮ್ಗೆ ಯಾವ ಭಯ ಆಗಲ್ಲ. ಯಾಕಂತಂದರೆ ಒಂದು ತಂದೆ ಮಗ ಹೋಗ್ತಾ ಇದ್ದರೆ, ತಂದೆ ಜೊತೆ ಇದ್ದರೆ ಅವನು ಯಾವುದಕ್ಕೂ ಹೆದರೋದಿಲ್ಲ. ಯಾಕೋ ತಂದೆ ಕೈ ಹಿಡ್ಕೊಂಡಿರ್ತಾನೆ. ನಮ್ಮ ತಂದೆ ಏನು ಬೇಕಾದರೂ ಮಾಡ್ತಾನೆ ಅಂದ್ಬಿಟ್ಟು ಏನು ಮಾಡ್ತಾನೆ, ಅವನು ಹೆದರಲ್ಲ. ಅದೇ ರೀತಿ ನಾವು ಎಲ್ಲಿಗೆ ಹೋದರೂ, ನಾವು ಎಲ್ಲೇ ಇದ್ದರೂ, ನಾವು ಏನೇ ಮಾಡಿದ್ರೂ ದೇವ್ರು ನಮ್ಮ ಜೊತೆ ಇರುವಾಗ ನಮಗೆ ಯಾವ ಹೆದರಿಕೆನೂ ಇರೋದಿಲ್ಲ. ಪ್ರಿಯದ್ರ ಮಕ್ಕಳೇ, ಅದಕ್ಕೋಸ್ಕರ ನಮ್ಮ ಚಿಂತೆ ಭಾರ ಎಲ್ಲ ನಾವು ದೇವ್ರ ಮೇಲೆ ಹಾಕಿ ಎಲ್ಲ ದೇವರೇ ನೋಡ್ಕೋತಾನೆ ಅಂತ ಹೇಳ್ಬೇಕು. ಯಾಕಂತಂದರೆ ನಾವೇನು ಸಾಧಿಸೋದಿಲ್ಲ, ನಮ್ಮಲಿಂದ ಏನೂ ಸಾಧ್ಯ ಇಲ್ಲ, ದೇವ್ರಲಿಂದ ಎಲ್ಲ ಸಾಧ್ಯ ಇದೆ. ಅದಕ್ಕೆ ದೇವ್ರು ನಮಗೆ ಏನು ಆಗಬೇಕು, ಏನು ಕೊಡಬೇಕು, ನಮಗೆ ಏನು ಬೇಕು ಎಂಬುದು ದೇವರಿಗೆಲ್ಲ ಗೊತ್ತಿದೆ. ಯಾಕಂದರೆ ನಮ್ಮ ಸಂಗಡ ಇದ್ದು ನಮ್ಮೊಳಗೆ ಇದ್ದು ಎಲ್ಲ ಕಾರ್ಯಗಳು ನಡೆಸ್ಕೊಡ್ತಾರೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆಯಪ್ಪ. ನೀನು ಇಮ್ಮಾನುವೇಲ್ ಆಗಿದ್ದಿ ದೇವ, ನಿನಗೆ ಸ್ತೋತ್ರ. ನಮ್ಮ ಜೊತೆ ಇರುವಂಥ ದೇವರಾಗಿದೆ, ನಮ್ಮ ಸಂಗಡ ಇರುವಂಥ ದೇವರಾಗಿದೆ ದೇವ. ನಿನ್ನ ಕೃಪೆಯಂತೆ ನಡೆಸು ದೇವ, ನಿನಗೆ ಸ್ತೋತ್ರ. ನಮ್ಮ ಸಂಗಡ ಇದು ಪ್ರತಿಯೊಂದು ಕಾರ್ಯದಲ್ಲಿ ಕರ್ತನೆ ನೀನು ಜಯ ಕೊಟ್ಟು ನಡೆಸುವಂಥ ದೇವರಾಗಿದೆ ಕರ್ತನೆ. ಇಡೀ ಪ್ರಪಂಚದ ಪ್ರತಿಯೊಂದು ಮಕ್ಕಳು ಕೂಡ ಅವರಿಗೆ ಕೂಡ ಕರ್ತನೆ ನಿನಗೆ ಸ್ತೋತ್ರ. ಅವ್ರ ಜೊತೆ ಇದು ನಿನ್ನ ಮಕ್ಕಳಾಗಿ ಕರ್ತನೆ ಬಾಳುವಂತೆ, ಒಂದು ಆತ್ಮನೂ ನಷ್ಟಪಡದೆ ಪ್ರತಿಯೊಬ್ಬರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವಂತೆ ಎಲ್ಲ ಮಕ್ಕಳು ಕರ್ತನೆ ನಿನ್ನ ಕಡೆ ತಿರ್ಕೋಬೇಕು ದೇವ, ನಿನಗೆ ಸ್ತೋತ್ರ. ಒಂದು ಆತ್ಮನೂ ನಷ್ಟಪಡದೆ ದೇವರಪ್ಪ ನಿನ್ನ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ, ನಿಮ್ಮ ನಂಬಿಕೆ ನಿರೀಕ್ಷೆ ಇಟ್ಕೊಂಡು ಜೀವಿಸುವಂತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ಎಲ್ಲ ನಿನ್ನ ಕೃಪೆಯಂತೆ ನಡೆಸು. ಪ್ರಪಂಚದ ಶಾಂತಿ ಸಮಾಧಾನ ಇಲ್ಲದೆ ಎಷ್ಟೋ ಜನ ಕರ್ತನೆಯಪ್ಪ ಈ ದಿನಗಳಲ್ಲಿ ಬಾಳ್ತಾ ಇದ್ದಾರೆ ದೇವ. ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ಕೊಟ್ಟು ಬಾಳುವಂತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ ಕರ್ತನೆ. ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂತೆ ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಮುಟ್ಟಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.